ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಇಂದು ಬುಧವಾರ 4 ಫೆಬ್ರವರಿ 2026. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಈ ಇಂದಿನ ದಿನ ಭವಿಷ್ಯ ಚಾನಲ್ಗೆ ಸ್ವಾಗತ. ನಕ್ಷತ್ರ ಜ್ಯೋತಿ ದಿನ ಭವಿಷ್ಯ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ದಿನ ಭವಿಷ್ಯ ಚಾನಲ್ಗೆ ಈ ದಿನ ಗ್ರಹಗಳ ಚಲನೆ ಹೇಗಿದೆ, ನಿಮ್ಮ ರಾಶಿಗೆ ಇಂದು ಯಾವ ಫಲ ಇದೆ, ಉದ್ಯೋಗ, ವ್ಯಾಪಾರ, ಹಣಕಾಸು, ಆರೋಗ್ಯ ಮತ್ತು ಪ್ರೀತಿ ಎಲ್ಲದರ ಸಂಪೂರ್ಣ ವಿವರವನ್ನು ನಾವು ಇವತ್ತು ತಿಳಿದುಕೊಳ್ಳುತ್ತಾ ಹೋಗೋಣ. ವಿಡಿಯೋ ಕೊನೆಯಲ್ಲಿ ಒಂದು ವಿಶೇಷ ದಿನದ ಪರಿಹಾರ ಮತ್ತು ಶುಭ ಸಮಯ ಕೂಡ ತಿಳಿಸಿಕೊಡುತ್ತೇನೆ ನಾನು. ಹಾಗಾದರೆ ನಾವು ಒಂದೊಂದೇ ರಾಶಿಗಳಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇಂದು ಆತ್ಮವಿಶ್ವಾಸ ತುಂಬಿರುವ ದಿನ ಅಂತಲೇ ಹೇಳ್ಬೋದು. ಅಂದರೆ ಅವರಲ್ಲಿ ಇವತ್ತಿನ ದಿನ ಆತ್ಮವಿಶ್ವಾಸ ಅನ್ನೋದು ತುಂಬಾ ಇರುತ್ತೆ ಅವ್ರ ಮನಸ್ಸಲ್ಲಿ. ಅಂದರೆ ಹೊಸ ಹುಮ್ಮಸ್ಸಿರುತ್ತೆ, ನಾವೇನಾದರೂ ಇವತ್ತು ಮಾಡಬೇಕು ಅನ್ನೋ ಅವರಲ್ಲಿ ಆತ್ಮವಿಶ್ವಾಸ ಅನ್ನೋದು ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿರ್ಧಾರಗಳು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿರ್ಧಾರಗಳು ಅಂತ ಏನಿರುತ್ತಲ್ಲ ಅದು ಸರಿಯಾದ ದಿಕ್ಕಿನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಅಂದರೆ ಈ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಮೇಲಧಿಕಾರಿಗಳಿಂದ ಇಷ್ಟು ತುಂಬ ಟಾರ್ಚರ್ ಇರುತ್ತೆ ಕೆಲವು ಕಡೆ. ಅಂದರೆ ಅವ್ರು ಎಷ್ಟೇ ಕೆಲಸ ಮಾಡಿದರೂ ಸಹ ಅವರಿಗೆ ಪ್ರಶಂಸೆಯನ್ನು ಸಿಗ್ತಾ ಇರಲ್ಲ, ಮೆಚ್ಚುಗೆಯನ್ನು ಸಿಗ್ತಾ ಇರಲ್ಲ. ಇವತ್ತೇನಾಗುತ್ತೆ, ಅವರಿಗೆ ಮೆಚ್ಚುಗೆಯನ್ನು ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಹಳೆಯ ಬಾಕಿ ವಾಪಸ್ ಬರಬಹುದು. ಅಂದರೆ ಅವರು ಯಾವುದೇ ಒಂದು ಹಳೆಯ ವ್ಯವಹಾರವನ್ನು ಮಾಡಿರ್ತಾರೆ. ಒಬ್ಬರ ಹತ್ರ ವ್ಯವಹಾರ ಮಾಡಿದ್ದೀರಾ, ಆದರೆ ಆ ಹಣ ನಿಮಗೆ ಬರ್ತಿರಲ್ಲ ಇಷ್ಟು ದಿನ ಆದ್ರೂ. ಅದನ್ನು ಬಿಟ್ಬಿಡ್ತೀರಾ ನೀವು, ಎಷ್ಟು ದಿನ ಆದರೂ ಬರ್ತಿಲ್ವಲ್ಲ ಮತ್ತೇನು ಮಾಡೋಣ ಅಂತ ಅಂದು ಕೈ ಬಿಡ್ತೀರಾ. ಆದರೆ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಹಣಕಾಸಿನಲ್ಲಿ ನಿಮಗೆ ಇವತ್ತು ಹಳೆಯ ಬಾಕಿ ವಾಪಸ್ ಬರುವಂತಹ ತುಂಬ ಸೂಚನೆ ಇದೆ ಅಂತಲೇ ಹೇಳಬಹುದು. ಹಾಗೂ ಆರೋಗ್ಯದಲ್ಲಿ ಉತ್ತಮ ಇದೆ. ಇವತ್ತು ನಿಮಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ಏರುಪೇರು ಅನ್ನೋದಿರಲ್ಲ, ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ. ನಿಮ್ಮದು ನೋಡಿ ಇವತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಮೇಷರಾಶಿಯವ್ರದ್ದು, ಅವರು ಕೆಲಸ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಕೆಲಸದ ವಿಷಯದಲ್ಲಿರ್ಬೋದು ಅವರಿಗೆ ಆತ್ಮವಿಶ್ವಾಸ ಅನ್ನೋದಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿರ್ಧಾರಗಳನ್ನು ಸಹ ಸರಿಯಾದ ದಿಕ್ಕಿನಲ್ಲಿ ತೊಗೊಂಡೋಗ್ತಾರೆ ಅವರು. ಅದೇ ಥರ ಮೇಲಧಿಕಾರಿಗಳಿಂದ ಮೆಚ್ಚುಗೆ ತಗೊತಾರೆ. ಆರೋಗ್ಯನೂ ತುಂಬ ಸುಧಾರಣೆ ಇದೆ, ಉತ್ತಮವಿದೆ ಅಂತಲೇ ಹೇಳ್ಬೋದು. ಮೇಷರಾಶಿಯವ್ರದ್ದು ಇವತ್ತು ತುಂಬಾ ಚೆನ್ನಾಗಿದೆ. ಆದರೆ ಅವರಿಗೆ ತಲೆನೋವು ಅಥವಾ ಒತ್ತಡ ಸಾಧ್ಯತೆ, ಸ್ವಲ್ಪ ವಿಶ್ರಾಂತಿ ಅಗತ್ಯ ಬೇಕಾಗುತ್ತೆ. ಸ್ವಲ್ಪ ಎಲ್ಲೋ ಒಂದು ಕಡೆ ತಲೆನೋವು ಅಥವಾ ಏನೋ ಒತ್ತಡ ಜಾಸ್ತಿ ಆಗ್ತಿದೆ ಏನಪ್ಪ ಅನ್ನೋ ರೀತಿ ನಿಮಗೆ ಅನ್ನಿಸ್ಬೋದು. ಆವಾಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಚೆನ್ನಾಗಿರುತ್ತೆ. ಮೇಷರಾಶಿಯವರಿಗೆ ಶುಭ ಬಣ್ಣ ಹೇಳೋದಾದರೆ ಕೆಂಪು ಬಣ್ಣ. ಹಾಗೂ ಮೇಷರಾಶಿಯವರಿಗೆ ಶುಭ ಸಮಯ ಅಂತ ಇರುತ್ತೆ. ಎಲ್ಲ ರಾಶಿಗಳಿಗೂ ಶುಭ ಸಮಯ ಅಂತ ಇರುತ್ತೆ ಅಲ್ವಾ. ಆ ಶುಭ ಸಮಯದಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದು ಆಗಲ್ಲ. ಆ ಸಮಯದಲ್ಲಿ ಮಾಡಿದರೆ ನೀವು ಯಾವುದೇ ಕೆಲಸ ಕೈಗೊಂಡ್ರೂ ಸಹ ಅದು ನೆರವೇರುತ್ತೆ ಅಂತ ಹೇಳಬಹುದು. ಯಾವುದು ಅಂದರೆ ಶುಭ ಸಮಯ ಬೆಳಗ್ಗೆ 9:30ರಿಂದ 10:30. ಈ ಟೈಮಲ್ಲಿ ನೀವು ಯಾವುದಾದ್ರೂ ಕೆಲಸ ಮಾಡಿ ನಿಮಗದು ಕೈಗೆಟುಕುತ್ತೆ ಅಂತ ಹೇಳಬಹುದು. ನಂತರದ ನಾವು ಎರಡನೇ ರಾಶಿಯಲ್ಲಿ ನೋಡೋದಾದರೆ ವೃಷಭ ರಾಶಿಗೆ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ಇಂದು ಸ್ವಲ್ಪ ಎಚ್ಚರಿಕೆ ದಿನ ನಾನು ಕೊಡ್ತಾ ಇದ್ದೀನಿ. ಅವರು ಸ್ವಲ್ಪ ಎಚ್ಚರಿಕೆಯ ದಿನ ಅಂತಲೇ ಹೇಳ್ಬೋದು. ಹೌದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಕೆಲಸದಲ್ಲೂ ಸಹ ಇವತ್ತು ಸ್ವಲ್ಪ ಎಚ್ಚರಿಕೆ ಇರಬೇಕು ನಿಮಗೆ. ಮುಂದೆ ಹೋಗೋದು, ಮುಂದೆ ಕೆಲಸ ಮಾಡೋದು ಈ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ನಿಮಗೆ ಅದು ಕಂಟಕ ಆಗ್ಬೋದು. ಹಣಕಾಸಿನ ವಿಷಯದಲ್ಲಿ ಅವಶ್ಯಕವಲ್ಲದ ಖರ್ಚು ತಪ್ಪಿಸಿ. ಅಂದರೆ ಹಣಕಾಸು ವ್ಯರ್ಥ ಆಗುವಂಥ ಯಾವುದಾದ್ರೂ ಒಂದು ಕೆಲಸ ಇರುತ್ತಲ್ವ, ಯಾವುದಾದ್ರೂ ಒಂದು ವಿಷಯಗಳು ಇರುತ್ತಲ್ಲ, ಅಂದರೆ ಅದು ನಿಮಗೆ ಯೂಸೇ ಇರೋಲ್ಲ, ಆದರೂ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀರಾ. ಆ ಥರ ಮಾಡಬೇಡಿ, ಅದು ಖರ್ಚು ವ್ಯರ್ಥ ಅಂತಲೇ ಹೇಳ್ಬೋದು. ಅದರಿಂದ ನಿಮಗೇನು ಯೂಸ್ ಇಲ್ಲ, ನಿಮ್ಮದು ಹಣ ಹೋಗ್ತಾ ಇರುತ್ತಷ್ಟೇ. ಕುಟುಂಬದಲ್ಲಿ ಸಣ್ಣ ಮಾತಿನ ಭೇದಗಳು ಉಂಟಾಗಬಹುದು. ಅಂದರೆ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತುಗಳು ಬಂದು ಹೋಗ್ತಿರುತ್ತೆ, ಎಲ್ಲರ ಮನೆಯಲ್ಲೂ ಬಂದು ಹೋಗ್ತಿರುತ್ತೆ. ಆದರೆ ನಿಮ್ಮ ಮನೆಯಲ್ಲಿ ಒಂದು ತುಣುಕಾಗಿರ್ಬೋದು ಅಥವಾ ಸಣ್ಣ ಮಾತುಗಳಿಂದಲೇ ನಿಮ್ಮ ಮನಸ್ಸಲ್ಲಿ ಭೇದಗಳು ಉಂಟು ಮಾಡಬಹುದು. ಶಾಂತವಾಗಿ ನಿಭಾಯಿಸಿದರೆ ಸಮಸ್ಯೆ ಬಗೆಯಿರುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ಮುಂದೆ ಹೋಗಿ ಜಗಳ ಮಾಡದೇ ರೀತಿ ಶಾಂತವಾಗಿ ಏನು ಅಂತ ನೋಡಿಬಿಟ್ಟು ನೀವು ನಿಭಾಯಿಸಿದರೆ ಸಮಸ್ಯೆ ಬೇಗ ಹರಿಯುತ್ತೆ ಅಂತ ಹೇಳ್ಬೋದು.
ಇವಾಗ ವಿದ್ಯಾರ್ಥಿಗಳಿಗೆ ಬರೋಣ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಡಿಮೆ ಆಗ್ಬೋದು. ಹೌದು, ಇವತ್ತು ಓದಿನಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಅನ್ನೋದು ಓದಿನಲ್ಲಿ ಕಡಿಮೆ ಆಗುತ್ತೆ. ನಿಮಗೆ ಏನು ಮಾಡಬೇಕು, ಏಕಾಗ್ರತೆ ಬರಬೇಕು ಅಂದರೆ ವಿದ್ಯಾರ್ಥಿಗಳು ನೀವು ಬೆಳಗ್ಗೆ ಹೋಗುವಾಗ ಅಥವಾ ಸಂಜೆ ಮನೆಗೆ ಬಂದ ತಕ್ಷಣ ಧ್ಯಾನ ಮಾಡಿ. ಆವಾಗ ಏಕಾಗ್ರತೆ ಅನ್ನೋದು ಅದರ ಕಷ ಬರುತ್ತೆ. ನಂತರ ಇವರಿಗೆ ಏಕಾಗ್ರತೆಯಲ್ಲಿ ಮುಂದೆ ಇದ್ದರೆ ತುಂಬ ಅಂದರೆ ತುಂಬ ವಿದ್ಯಾರ್ಥಿಗಳಿಗೆ ಶುಭ ಇದೆ ಅಂತ ಹೇಳ್ಬೋದು. ಇವರಿಗೆ ಶುಭ ಬಣ್ಣ ಹೇಳೋದಾದರೆ ಬಿಳಿ ಬಣ್ಣ. ಹೌದು, ಬಿಳಿ ಬಣ್ಣದಲ್ಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೂ ಇವರಿಗೆ ಶುಭ ಸಮಯ ಯಾವುದಪ್ಪ, ಇವರು ಯಾವ ಟೈಮಲ್ಲಿ ಒಂದು ಕೆಲಸ ಮಾಡಿದರೆ ಇವರಿಗೆ ಒಳ್ಳೆಯದಾಗತ್ತೆ, ಅಥವಾ ಯಾವ ಸಮಯದಲ್ಲಿ ಒಂದು ಕೆಲಸಕ್ಕೆ ಹೋಗುವಾಗ ಮನೆ ಬಿಟ್ಟರೆ ಆ ಕೆಲಸ ಆಗುತ್ತೆ ಅಂತ ನೋಡೋದಾದರೆ ಮಧ್ಯಾಹ್ನ 12ರಿಂದ 1 ತನಕ ನೋಡಿ. ಮಧ್ಯಾಹ್ನ 12 ಗಂಟೆಯಿಂದ 1 ತನಕ ನೀವು ಯಾವುದಾದ್ರೂ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಕೊಂಬಿಡಿ, ಅದು ನೆರವೇರುತ್ತೆ ಅಂತ ಹೇಳ್ಬೋದು. ನಂತರ 3ನೆಯ ರಾಶಿ ನೋಡೋದಾದರೆ ಮಿಥುನ ರಾಶಿಯವರಿಗೆ ಹೇಳೋದಾದರೆ ಇಂದು ಸಂವಹನವೇ ಶಕ್ತಿ ಇವರಿಗೆ. ಹೌದು, ಇವರ ಶಕ್ತಿ ಯಾವುದು ಅಂತ ಅನ್ನೋದಾದರೆ ಸಂವಹನ. ಮಾತು ಬರವಣಿಗೆ, ಮೀಡಿಯಾ, ಮಾರ್ಕೆಟಿಂಗ್ ಕ್ಷೇತ್ರದವರಿಗೆ ಅತ್ಯಂತ ಅನುಕೂಲಕರ ದಿನ ಅಂತಲೇ ಹೇಳ್ಬೋದು ನೋಡಿ. ಏನಂದರೆ ಇವರು ಮಿಥುನ ರಾಶಿಯಲ್ಲಿರೋರು ಯಾರು ಮಾತುಗಾರಿಕೆಯಲ್ಲಿ ಮುಂದಿರ್ತಾರೋ ಅಥವಾ ಬರವಣಿಗೆ, ಮೀಡಿಯಾ, ಈ ಮಾರ್ಕೆಟಿಂಗ್ ಅನ್ನೋ ಇದರಲ್ಲಿ ಈ ಕ್ಷೇತ್ರಗಳು ಏನು ಬರುತ್ತಲ್ಲ ಅವರಿಗೆ ತುಂಬ ಅಂದರೆ ತುಂಬ ಅನುಕೂಲಕರ ದಿನ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಂದರೆ ಅವರು ಸ್ನೇಹಿತರಿಂದ ಒಳ್ಳೆಯ ಸಲಹೆ ಸಿಗುತ್ತೆ. ಒಳ್ಳೆಯ ಸಲಹೆ ಯಾರಿಂದ ಸಿಗುತ್ತೆ ನಿಮಗೆ ಇವತ್ತು ಅಂತಂದರೆ ನಿಮ್ಮ ಒಳ್ಳೆಯ ಸ್ನೇಹಿತರಿಂದ, ಹತ್ತಿರದಂಥ ಸ್ನೇಹಿತರಿಂದ ನಿಮಗೆ ಒಳ್ಳೆಯ ಸಲಹೆ ಸಿಗೋದಿದೆ. ಆ ಸಲಹೆಯನ್ನು ನೀವು ಯೂಸ್ ಮಾಡಿಕೊಳ್ಳಿ, ಆವಾಗ ನಿಮಗೆ ತುಂಬ ಅಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಪ್ರೀತಿ ವಿಷಯದಲ್ಲಿ ಬರೋದಾದರೆ ಏನಪ್ಪ ಅಂದರೆ ಪ್ರೀತಿ ವಿಷಯದಲ್ಲಿ ಹೊಸ ಆರಂಭಕ್ಕೆ ಅವಕಾಶ ನೋಡಿ. ಪ್ರೀತಿ ವಿಷಯದಲ್ಲಿ ಇವರಿಗೆ ಒಂದು ಅವಕಾಶ ಸಿಕ್ಕಿದೆ. ಯಾವ ಥರ ಅಂದರೆ ಹೊಸ ಆರಂಭ. ಈಗ ಹಳೆ ಪ್ರೀತಿ ಮತ್ತೆ ಬರೋ ಚಾನ್ಸಸ್ ಇರ್ಬೋದು, ಅವರಿಗೆ ಮತ್ತೆ ಹೊಸದಾಗಿ ಪ್ರಾರಂಭಿಸೋದಕ್ಕೆ ಒಂದು ಅವಕಾಶ ಅಂತ ಇರ್ಬೋದು. ಅದನ್ನು ನೀವು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದಿದೆ. ಹಾಗೂ ಅಥವಾ ಇಲ್ಲದೇ ಇರೋ ಪ್ರೀತಿ ಅಂದರೆ ಬೇರೆ ಕಡೆಯಿಂದ ಒಂದು ಪ್ರೀತಿ ಬರ್ತಾ ಇದೆ ಅಂತ ಅಂದರೆ, ಹೊಸದ ಪ್ರೀತಿ ಬರ್ತಿದೆ ಅಂತಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ, ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಳೆ ಪ್ರೀತಿ ಅಂತಲೇ ಅಲ್ಲ, ಹೊಸ ಪ್ರೀತಿಗೂ ತುಂಬ ಅವಕಾಶ ಇದೆ ಅಂತ ಹೇಳ್ಬೋದು. ಇವರಿಗೆ ಶುಭ ಬಣ್ಣ ಹೇಳೋದಾದರೆ ಹಸಿರು. ಹೌದು, ಹಸಿರು ಬಣ್ಣ ಇವರಿಗೆ ತುಂಬ ಶುಭ ಬಣ್ಣ. ಮತ್ತು ಇವರಿಗೆ ಶುಭ ಸಮಯ ಯಾವುದು? ಬೆಳಗ್ಗೆ 11ರಿಂದ 12 ಗಂಟೆ ಅಂತ ಹೇಳಬಹುದು ನೋಡಿ ಅಲ್ವಾ. ಬೆಳಗ್ಗೆ 11ರಿಂದ 12 ಗಂಟೆಯಲ್ಲಿ ನೀವು ಏನು ಕೆಲಸ ಇದೆ ಅದು ಮಾಡ್ಕೊಳ್ಳಿ. ನಾನು ಪ್ರತಿ ರಾಶಿಗೂ ಅದೇ ಹೇಳ್ತಾ ಇದ್ದೀನಿ. ನಿಮಗೆ ಶುಭ ಸಮಯ ಯಾವುದ್ಯಾವುದಿದೆ ಆ ಸಮಯದಲ್ಲಿ ಮಾಡ್ಕೊಂಡ್ರೆ ತುಂಬ ಒಳಿತು ಅಂತ ಹೇಳಬಹುದು. ನಂತರದ ರಾಶಿ ಅಂದರೆ 4ನೆಯ ರಾಶಿ ನೋಡೋದಾದರೆ ಕರ್ಕಾಟಕ ರಾಶಿ ಅಂದರೆ ಕಟಕ ರಾಶಿ. ಕಟಕ ರಾಶಿಯವರಿಗೆ ಮನಸ್ಸು ಸ್ವಲ್ಪ ಭಾರವಾಗಿರಬಹುದು. ಅಂದರೆ ಅವರು ಯಾವುದೋ ಒಂದು ಯೋಚನೆಯಲ್ಲಿ ಅಥವಾ ಯಾವುದೋ ಒಂದು ದುಃಖಿತ ಸಂದರ್ಭಗಳನ್ನು ನೆನೆಸ್ಕೊಂಡು ಅದೇ ಮೂಡಲ್ಲಿ ಇರ್ತಾರೆ. ಅದಿರೋದ್ರಿಂದ ಅವ್ರಿಗೆ ಮನಸ್ಸು ಸ್ವಲ್ಪ ಭಾರವಾಗಿರುತ್ತೆ. ಹಳೆಯ ವಿಚಾರಗಳು ಮನಸ್ಸನ್ನು ಕಾಡಬಹುದು. ನೀವು ಯಾವುದನ್ನು ಮರಿಬೇಕು ಅಂದ್ಕೊಂಡಿರ್ತೀರೋ ಅದು ಮರೆಯೋಕ್ಕಾಗಲ್ಲ. ಪದೇ ಪದೇ ನಿಮಗೆ ನೆನಪು ಮಾಡುತ್ತೆ. ಒಂದು ಪ್ರೀತಿ ವಿಚಾರ ಇರ್ಬೋದು, ಹಳೆ ಮನೆಯಲ್ಲಿ ನಡೆದಿರೋಂಥ ಘಟನೆಗಳಿರ್ಬೋದು, ಸಂಬಂಧಿಕರ ವಿಷಯದಲ್ಲಿರ್ಬೋದು. ಅವ್ರಿಗೇನಾಗುತ್ತೆ, ಹಳೆ ವಿಚಾರಗಳನ್ನು ಬೇಡ ಮರೆಯಬೇಕು ಅಂದ್ಕೊಂಡ್ರೂ ಸಹ ಮನಸ್ಸಿಗೆ ಮತ್ತೆ ಮತ್ತೆ ಒಂದು ಕಾಡಬಹುದು. ಆದರೆ ಸಂಜೆ ವೇಳೆಗೆ ನೀವು ಶುಭ ಸುದ್ದಿ ಕೇಳ್ತೀರಾ. ಬೆಳಗ್ಗೆಯಿಂದ ನಿಮಗೆ ಏನೇ ಭಾರವಾಗಿರ್ಬೋದು ಮನಸ್ಸು, ಸಂಜೆ ಅನ್ನೋಷ್ಟೊತ್ತಿಗೆ ಎಲ್ಲ ಸರಿಯಾಗಿ ನೀವೊಂದು ಶುಭ ಸುದ್ದಿ ಕೇಳ್ತೀರಾ ಅಂತಲೇ ಹೇಳ್ಬೋದು. ಕುಟುಂಬದ ಹಿರಿಯರ ಸಲಹೆ ನಿಮಗೆ ಮಾರ್ಗದರ್ಶಕವಾಗಿರುತ್ತದೆ. ಕುಟುಂಬದಲ್ಲಿ ನಿಮಗೆ ಹಿರಿಯರು ಸಲಹೆ ನೀಡ್ತಾರಲ್ಲ, ಅದನ್ನು ಬೇಡ ಅಂತ ತಳ್ಳಬೇಡಿ. ಆ ಸಲಹೆಯೇ ನಿಮಗೆ ಮಾರ್ಗದರ್ಶಕ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ನಿದ್ರೆಗೆ ಮಹತ್ವ ನೀಡಿ. ಆರೋಗ್ಯ ವಿಚಾರದಲ್ಲಿ ನೀವು ನಿದ್ರೆಗೆ ತುಂಬ ಮಹತ್ವ ನೀಡಬೇಕು. ಶುಭ ಬಣ್ಣ ಇವರಿಗೆ ಬೆಳ್ಳಿ. ಹಾಗೂ ಬೆಳ್ಳಿ ಎಂದರೆ ಬೆಳ್ಳಿಯ ಬಣ್ಣ ಇರುತ್ತಲ್ಲ, ಆ ಬಣ್ಣ ಅವರಿಗೆ ಶುಭ ಬಣ್ಣ ಅಂತ ಹೇಳ್ಬೋದು. ಶುಭ ಸಮಯ ಯಾವುದಪ್ಪ ಅಂದರೆ ಸಂಜೆ 4:30ರಿಂದ 5:30. ಈ ಟೈಮಲ್ಲಿ ನೀವು ಏನೇ ಕೆಲಸ ಮಾಡ್ಕೋಬೇಕು ಅಂದರೆ ಮಾಡ್ಕೊಳ್ಳಿ, ಒಳಿತಾಗುತ್ತೆ ಅಂತ ಹೇಳಬಹುದು. 5ನೇ ರಾಶಿ ನೋಡೋದಾದರೆ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಇಂದು ನಾಯಕತ್ವ ತೋರುವ ದಿನ.
ನೋಡಿ, ನೀವು ಇಷ್ಟು ದಿನ ಯಾವುದಕ್ಕೆ ಹಂಬಲಿಸ್ತಿರ್ತೀರೋ, ನಾನು ಒಂದರಲ್ಲಿ ಲೀಡರ್ ಆಗಬೇಕು ಅಂದ್ಕೊಂಡಿರ್ತೀರಾ, ಒಂದು ಉದ್ಯೋಗದಲ್ಲಿರ್ಬೋದು, ಯಾವುದೇ ಒಂದು ಇದರಲ್ಲಿರ್ಬೋದು, ಲೀಡರ್ ಆಗಬೇಕು ಅಂದ್ಕೊತಿರ್ತೀರಾ, ಆಗ್ತಾ ಇರಲ್ಲ. ಆದರೆ ಆ ಅವಕಾಶ ನಿಮಗೆ ಇವತ್ತು ಹುಡ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ನಾಯಕತ್ವನ ನೀವು ಪಡ್ಕೊಳ್ಳಿ. ಆ ನಾಯಕತ್ವದಿಂದ ನಿಮ್ಮಲ್ಲಿರುವಂತಹ ಒಂದು ಏನು ಶಕ್ತಿ ಇದೆಯೋ ಅದನ್ನು ತೋರಿಸಿ, ನಿಮ್ಮಲ್ಲಿರೋ ಸ್ಕಿಲ್ಸ್ ಏನು ಅಂತ ತೋರಿಸ್ಕೊಡಿ. ಮುಂದಿನ ದಿನಗಳಲ್ಲಿ ನಿಮಗೆ ನಾಯಕತ್ವ ಅನ್ನೋದು ನಿಮ್ಮಲ್ಲೇ ಇರುತ್ತದೆ ಅಂತ ಹೇಳಬಹುದು. ಹಾಗೂ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಹೇಳಿದ್ನಲ್ಲ ಆಗಲೇ, ನಾಯಕತ್ವದಲ್ಲಿ ನೀವು ಸ್ಕಿಲ್ಸ್ ಏನಿದೆ ಅಂತ ತೋರಿಸ್ಕೊಂಡ್ರೆ ನಿಮಗೆ ಜವಾಬ್ದಾರಿಗಳು, ಹೊಸ ಜವಾಬ್ದಾರಿಗಳನ್ನು ಸಹ ತರಬಹುದು ಅಂತ ಹೇಳ್ಬೋದು. ನೀವು ಮಾಡ್ತಿರೋಂಥ ಕಂಪ್ನಿಯಲ್ಲಿ ನೀವು ಲೀಡರ್ ಆಗ್ತಿದ್ದೀರಾ ಅಂತ ಹೇಳಿದರೆ, ಆ ಲೀಡರ್ನಲ್ಲಿ ಒಂದು ಸ್ಕಿಲ್ಸ್ ನಿಮ್ಮಲ್ಲಿ ಏನಿದೆ ಅಂತ ತೋರಿಸಿದ್ರೆ ಮತ್ತು ಹೊಸ ಜವಾಬ್ದಾರಿಗಳು ಅವರೇ ನಿಮಗೆ ಕೊಡುವಂಥ ಚಾನ್ಸಸ್ ತುಂಬ ಇದೆ. ವ್ಯಾಪಾರಿಗಳಿಗೆ ವಿಷಯಕ್ಕೆ ಬಂದರೆ, ವ್ಯಾಪಾರಿಗಳಿಗೆ ಲಾಭದ ಸೂಚನೆ. ವ್ಯಾಪಾರಿಗಳಿಗೆ ಇವತ್ತು ತುಂಬ ಲಾಭ ಇದೆ ಅಂತಲೇ ಹೇಳ್ಬೋದು. ಹಾಗೂ ಸಾಮಾಜಿಕ ಗೌರವ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮಗೆ ಗೌರವ ತುಂಬ ಹೆಚ್ಚಾಗುತ್ತೆ. ಎಲ್ಲ ವಿಷಯದಲ್ಲೂ ನಿಮಗಿವತ್ತು ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಇವತ್ತು ಏನೇ ಒಂದು ನಿಮಗೆ ಚಾನ್ಸ್ ಸಿಗ್ತಾ ಇದೆ ಅಂತಂದರೆ ಅದನ್ನು ಬಳಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಸಿಂಹರಾಶಿಯವರಿಗೆ ಶುಭ ಬಣ್ಣ ಯಾವುದು ಹೇಳೋದಾದರೆ ಚಿನ್ನದ ಬಣ್ಣ. ಅಂದರೆ ಈ ಗೋಲ್ಡು ಕಲರ್ ಏನಿದೆಯಲ್ಲ, ಆ ಕಲರ್ ನಿಮಗೆ ತುಂಬ ಒಳಿತು ಅಂತ ಹೇಳ್ಬೋದು. ಹಾಗೂ ಇವರು ಯಾವ ಟೈಮಲ್ಲಿ ಏನು ಕೆಲಸ ಮಾಡಿದರೆ ಶುಭ ಸಮಯ ಅಂತ ನೋಡೋದಾದರೆ, ಬೆಳಗ್ಗೆ ನೋಡಿ, ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಇವರಿಗೆ ಶುಭ ಸಮಯ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನೀವು ಕೆಲಸ ಮಾಡಿಕೊಡಿ. ನಾಯಕತ್ವ ಇರ್ಬೋದು, ಅಥವಾ ಕಂಪ್ನಿಲಿ ಏನೇ ಒಂದಿದೆ, ಇಲ್ಲ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೀರಾ, ಆ ಮೀಟಿಂಗ್ ನಿಮಗೆ, ಆ ಪ್ರಾಜೆಕ್ಟ್ ನಿಮಗೆ ತುಂಬ ಹೆಲ್ಪ್ ಆಗ್ತಿದೆ, ನೀವು ಈ ಟೈಮಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನಂತರದ 6ನೇ ರಾಶಿ ನೋಡೋದಾದರೆ ನಾವಿವತ್ತು ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ಏನಪ್ಪ ಅಂದರೆ ಇಂದು ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ತುಂಬ ಪ್ರೆಷರ್ ಇರುತ್ತೆ. ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿರ್ಬೋದು, ಅಥವಾ ಕೆಲಸ ಇರ್ಬೋದು. ಅವತ್ತಿನ ಅದು ಪ್ರಾಜೆಕ್ಟ್ ಮುಗಿಸಿದರೆ ತುಂಬ ಒಳ್ಳೆಯದು. ಬೇಡ ಸಾಕಪ್ಪ ಅಂತಂದ್ರು ನಿಮಗೆ ಮತ್ತೆ ಕೆಲಸ ಜಾಸ್ತಿ ಬರ್ತಾನೆ ಇರುತ್ತೆ. ಕಂಪ್ನಿಲಿರೋರಿಗೆ ಅಂತ ಅಲ್ಲ, ಬಟ್ ನೀವು ಯಾವುದೇ ಒಂದು ಕೆಲಸದಲ್ಲಿ ಇದ್ದೀರಾ ಅಂದರೆ ನಿಮಗೆ ಕೆಲಸ ಆಯಿತು ಮುಗೀತು ಅಂದ್ಕೊಂಡ ಟೈಮಿಗೆ ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನು ನಾವು ಒತ್ತಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ಕೆಲಸ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನೀವು ಆರೋಗ್ಯ ಕಡೆ ಗಮನ ಕೊಡದೆ ಮಾತ್ರ ಇರಬೇಡಿ. ಆರೋಗ್ಯದ ಕಡೆ ತುಂಬ ಗಮನ ಕೊಡಿ. ಆಹಾರ ನಿಯಂತ್ರಣ ಮುಖ್ಯ. ಆಹಾರದಲ್ಲಿ ನೀವು ಟೈಮಿಗೆ ಸರಿಯಾಗಿ ಊಟ ಮಾಡೋದು ತುಂಬ ಮುಖ್ಯ. ಹಾಗೂ ಹಣಕಾಸು ಸ್ಥಿರ. ನಿಮ್ಮದು ಹಣಕಾಸು ಯಾವ ಥರ ಇದೆ ಅಂದರೆ, ಈ ಕಡೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ, ಒಂದೇ ಇದರಲ್ಲಿ ಸ್ಥಿರವಾಗಿರುತ್ತೆ. ಆದರೆ ಹೊಸ ಹೂಡಿಕೆ ಬೇಡ. ಹಣಕಾಸು ಸ್ಥಿರವಾಗಿದೆ ಅಂತ ಅಂದು ಹೊಸ ಹೂಡಿಕೆ ಮಾಡ್ತೀನಿ ಅಂತ ಹೋಗಬೇಡಿ. ಯಾಕೆಂದರೆ ಅದರಿಂದ ತುಂಬ ಕೆಟ್ಟದಾಗುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ಹಣ ವ್ಯರ್ಥ ಆಗುತ್ತೆ ಇದರಿಂದ. ಆದ್ದರಿಂದ ನೀವು ಹೂಡಕ್ಕೆ ಹೋಗಬೇಡಿ. ನಿಮ್ಮದೇನಿದೆಯೋ ಟೈಮ್ ಬಂದಾಗ ಹಣಕಾಸನ್ನ ಹೂಡಿಕೆ ಮಾಡಿದ್ರೆ ಅದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಶುಭ ಬಣ್ಣ ಯಾವುದು ಅಂತಂದರೆ ನೀಲಿ ಬಣ್ಣ. ಶುಭ ಸಮಯ 2 ರಿಂದ 3 ಗಂಟೆ ಒಳಗೆ. ನೀವು ಯಾವುದೇ ಒಂದು ಮಾಡೋದಿದೆ, ಬ್ಯಾಂಕಲ್ಲಿ ಕೆಲಸ ಇರ್ಬೋದು, ಅಥವಾ ಯಾವುದೋ ಜಮೀನಿನ ವಿಷಯ ಇರ್ಬೋದು, ಯಾವುದೋ ಪತ್ರಕ್ಕೆ ಸೈನ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ ನಿಮ್ಗೆ ಯಾವ ಸಮಯದಲ್ಲಿ ಮಾಡ್ಕೊಳ್ಳಿ ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ಶುಭ ಸಮಯ ಅಂತ ಹೇಳಬಹುದು. ನಂತರದ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ಸಂಬಂಧಗಳ ಸುಧಾರಣೆಯ ದಿನ ಅಂತ ಹೇಳ್ಬೋದು. ಯಾವುದೇ ಸಂಬಂಧಗಳಲ್ಲಿ ನೀವು ಇಷ್ಟು ದಿನ ಮಾತಾಡದೇ ಇರ್ಬೋದು, ಅಥವಾ ಸುಮ್ಮನೆ ಅನಾವಶ್ಯಕವಾಗಿ ನೀವು ಮಾತು ಬಿಟ್ಟಿರೋದಿರ್ಬೋದು. ಇದರಿಂದ ಅದೇ ಸಂಬಂಧಗಳಿಂದ ನಿಮಗೆ ಸುಧಾರಣೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೂ ಪತಿ ಪತ್ನಿಯ ನಡುವೆ ಸಮಾಧಾನ ವಾತಾವರಣ. ಪತಿ ಪತ್ನಿಯರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಇವತ್ತು ತುಲಾ ರಾಶಿಯವರಿಗೆ ಅಂತ ಹೇಳ್ಬೋದು. ನೀವು ಪತಿ ಹತ್ರ ಅಥವಾ ಪತ್ನಿ ಹತ್ರ ಏನೋ ಹೇಳಬೇಕು ಅಂದ್ಕೊಂಡಿರ್ತೀರಾ, ಆಗ್ತಾ ಇರಲ್ಲ. ಆದರೆ ಈ ದಿನ ನೀವು ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ. ಅವರು ಸಮಾಧಾನವಾಗಿ ಕೇಳ್ತಾರೆ ಅಂತ ಹೇಳ್ಬೋದು. ಹಾಗೂ ಪ್ರೀತಿಯಲ್ಲಿ ಯಾವ ಥರ ಇದೆ ಅಂದರೆ ಸಕಾರಾತ್ಮಕ ಬೆಳವಣಿಗೆ ಇದೆ ಅಂತಲೇ ಹೇಳ್ಬೋದು. ಕಲಾತ್ಮಕ ಕೆಲಸಗಳಿಗೆ ಅತ್ಯುತ್ತಮ ದಿನ ಅಂತ ಹೇಳ್ಬೋದು. ಕಲಾತ್ಮಕ ಕೆಲಸಗಳಿಗೆ ಏನಿರ್ತಾರಲ್ಲ ಅವರಿಗೆ ಶುಭ ದಿನ ಅಂತಲೇ ಹೇಳ್ಬೋದು. ಹಾಗೂ ತುಲಾ ರಾಶಿಯವರಿಗೆ ಗುಲಾಬಿ ಬಣ್ಣ ತುಂಬ ಶುಭ ಇದೆ ಅಂತ ಹೇಳ್ಬೋದು. ಹಾಗೂ ಅವರಿಗೆ ಶುಭ ಸಮಯ ಹೇಳೋದಾದರೆ, ಯಾವುದೋ ಒಂದು ಕೆಲಸ ಮಾಡ್ಕೋಬೇಕು ಅಂತ ಅಂದರೆ ಅವರು ಯಾವ ಟೈಮಲ್ಲಿ ಮಾಡ್ಕೊಬೇಕು, ಸಂಜೆ 6 ರಿಂದ 7 ಗಂಟೆಯಲ್ಲಿ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ ತುಲಾ ರಾಶಿಯವರಿಗೆ.
ನಂತರದ 8ನೇ ರಾಶಿ ನೋಡೋದಾದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಮೌನವೇ ಶ್ರೇಯಸ್ಕರ ಅಂತ ಹೇಳ್ಬೋದು. ಯಾಕಂದರೆ ಅವರು ಎಷ್ಟು ಮೌನವಾಗಿರ್ತಾರೆ ಇವತ್ತು, ಯಾವುದೇ ರೀತಿ ಮುಂದೆ ಮಾತಾಡದೆ ಸುಮ್ಮನೆ ಇರ್ತಾರೋ ಅವ್ರಿಗೆ ತುಂಬ ಒಳ್ಳೇದಂತ ಹೇಳ್ಬೋದು. ಯಾವುದೇ ಒಂದು ವಿಷಯ ನಿಮಗೆ ಅದು ಕೇಳಬೇಕು ಅನಿಸಿರುತ್ತೆ, ಯಾವುದೊಂದು ವಿಷಯ ಬರುತ್ತೆ ಮನಸ್ಸಿಗೆ, ಆದರೂ ಅದು ಕೇಳಬೇಕು ಬಟ್ ಆಗಲ್ಲ. ಏನಾದರೂ ನೀವು ಕೇಳಿದಿರಿ ಅಂದರೆ ನಿಮಗೆ ಅದು ಒಳ್ಳೆಯದಾಗಲ್ಲ. ಏನೇ ಒಂದು ವಿಷಯ ಬಂದರೂ ಸಹ ಇವತ್ತು ನೀವು ಮೌನವಾಗಿರಿ ಅಂತಲೇ ಹೇಳ್ಬೋದು. ರಹಸ್ಯ ವಿಚಾರಗಳಿಗೆ ಎಚ್ಚರಿಕೆ ಅಗತ್ಯ. ಏನೋ ಒಂದು ರಹಸ್ಯ ಇಟ್ಟಿರ್ತೀರ, ಮನೆಯಲ್ಲಿ ಗೊತ್ತಾಗದೇ ಇರತ್ತೆ, ಒಂದು ರಹಸ್ಯನ ಮುಚ್ಚಿಟ್ಟಿರ್ತೀರ, ಯಾರಿಗೂ ಗೊತ್ತಾಗಬಾರ್ದು ಅಂತ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿರ್ತೀರ. ಆ ರಹಸ್ಯ ವಿಚಾರಗಳಲ್ಲಿ ನೀವು ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ಇವತ್ತು ತುಂಬ ಅಂದರೆ ತುಂಬ ಎಚ್ಚರಿಕೆಯಿಂದ ಇರ್ರಿ. ಯಾವುದೇ ಒಂದು ವಿಷಯದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಪಾತ್ರದಲ್ಲಿರ್ಬೋದು, ನೀವು ರಹಸ್ಯ ಮುಚ್ಚಿದ್ದೀರಾ ಅಂತ ಅಂದರೆ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಹಣಕಾಸಲ್ಲಿ ನೋಡೋದಾದರೆ ಇವರಿಗೆ ಅಕಸ್ಮಾತ್ ಖರ್ಚು ಸಾಧ್ಯ ಇದೆ. ಅಂದರೆ ಏನೂ ಇರೋದಿಲ್ಲ, ಬೆಳಗ್ಗೆಯಿಂದ ಯಾವುದಕ್ಕೂ ಖರ್ಚು ಮಾಡಬಾರ್ದು, ಏನೂ ಖರ್ಚಿಲ್ಲ ಇವತ್ತು ಬಿಡು ಅಂತ ಅಂದ್ಕೊಂಡಿರ್ತೀರ. ಆದರೆ ಏನಾಗುತ್ತೆ, ನಿಮಗೆ ಖರ್ಚು ಇದ್ದಕ್ಕಿದ್ದಂಗೆ ನಿಮಗೆ ಖರ್ಚು ಜಾಸ್ತಿ ಆಗೋವಂಥ ಸಾಧ್ಯತೆ ಇದೆ. ಏನಪ್ಪ ಇದಕ್ಕೆಲ್ಲದಕ್ಕೂ ನನಗೆ ಒಂದು ಸಮಾಧಾನ ಬೇಕು ಅಂತಂದರೆ ನೀವು ಧ್ಯಾನ ಜಪದಿಂದ ಮನಸ್ಸಿಗೆ ಶಾಂತಿ ನೀವೇ ಕೊಡ್ಕೊಬೇಕು. ನಿಮಗೆ ನೀವೇ ಧ್ಯಾನ ಮಾಡ್ಕೊಳ್ಳಿ, ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ರಾಶಿಯವರಿಗೆ ಶುಭ ಬಣ್ಣ ಯಾವುದು ಅಂತಂದರೆ ಕಂದು ಬಣ್ಣ ಅಂತ ಹೇಳ್ಬೋದು. ಹಾಗೂ ಒಂದು ಸಮಯದಲ್ಲಿ ಮಾಡಿದರೆ ಅವ್ರಿಗೆ ತುಂಬ ಒಳ್ಳೆಯದು ಅಂತ ಹೇಳಿದರೆ ಅದು ಬೆಳಗ್ಗೆ 8ರಿಂದ 9 ಗಂಟೆ ಒಳಗಡೆ ಯೋಚನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನಂತರದ ರಾಶಿಯಲ್ಲಿ ನಾವು ಧನು ರಾಶಿ ಹೋಗೋಣ. ಇದು 9ನೇ ರಾಶಿಯಾದ ಧನು ರಾಶಿಯವರಿಗೆ ಪ್ರಯಾಣ ಯೋಗ ಹಾಗೂ ಹೊಸ ಅವತಾರಗಳು ಅಂದರೆ ಅವಕಾಶಗಳು ಬಾಗಿಲು ತಟ್ಟುತ್ತವೆ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಇದೆ. ಆರೋಗ್ಯ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವ್ರದ್ದು ಇವತ್ತು. ಏನಂದರೆ ಧನುರಾಶಿಯವರಿಗೆ ಇವತ್ತು ಇದ್ದಕ್ಕಿದ್ದಂಗೆ ಒಂದು ಪ್ರಯಾಣ ಯೋಗ ಬರುತ್ತೆ. ಅಂದರೆ ತುಂಬ ದೂರ ಹೋಗುವಂತಹ ಒಂದು ಯೋಗ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತೆ, ಅದನ್ನು ಮಿಸ್ ಮಾಡ್ಕೊಬೇಡಿ. ಅದು ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅದು ಯಾವ ಅವಕಾಶ ಅಂತ ನೋಡ್ಬಿಟ್ಟು ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಇದೆ. ಅಂದರೆ ಅವ್ರು ಇವತ್ತು ಯಾವುದೇ ಒಂದು ಚಾಪ್ಟರ್ನಲ್ಲಿ ಒಂದು ಭಾಗವಹಿಸ್ತಾರೆ ಅಥವಾ ಯಾವುದೋ ಒಂದು ಶಾಲೆಗಳಲ್ಲಿ ಅವರು ಭಾಗವಹಿಸ್ತಾರೆ ಚಟುವಟಿಕೆಗಳಲ್ಲಿ ಅಂತಂದರೆ ಅವರಿಗೆ ತುಂಬ ಒಳ್ಳೆ ಫಲಿತಾಂಶ ಇದೆ ಅಂತಲೇ ಹೇಳ್ಬೋದು. ಹಾಗೂ ಧನಸ್ಸು ರಾಶಿಯವರ ಆರೋಗ್ಯ ಇವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವರಿಗೆ ಶುಭ ಬಣ್ಣ ಬಂದ್ಬಿಟ್ಟು ಹಳದಿ ಬಣ್ಣ ಆಗುತ್ತೆ. ಶುಭ ಸಮಯ ಬಂದ್ಬಿಟ್ಟು ಮಧ್ಯಾಹ್ನ 1ರಿಂದ 2 ಆಗುತ್ತೆ. ನಾನು ಹೇಳಿದ್ನಲ್ಲ, ಯಾವುದೇ ರೀತಿ ಪ್ರಯಾಣ ಬಂದಿದೆ, ನೀವು ಹೋಗಬೇಕು ಎಲ್ಲೋ ಒಂದು ಕಡೆ ಅಂತ ಅಂದರೆ 1 ಗಂಟೆಯಿಂದ 2 ಗಂಟೆ ಒಳಗೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನಂತರದ ರಾಶಿ ನೋಡೋದಾದರೆ 10ನೇ ರಾಶಿಯಾದ ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ಥಿರತೆ ಮತ್ತು ಶ್ರಮದ ಫಲ. ಉದ್ಯೋಗದಲ್ಲಿ ಹಿರಿಯರಿಂದ ಬೆಂಬಲ ಹಾಗೂ ಹಣಕಾಸಿನಲ್ಲಿ ಸುರಕ್ಷಿತ ದಿನ ಅಂತ ಹೇಳ್ಬಹುದು. ಹೌದು, ಮಕರ ರಾಶಿಯವರಿಗೆ ಇವತ್ತು ಸ್ಥಿರತೆ ಇರುತ್ತೆ. ಅಂದರೆ ಯಾವುದೇ ಒಂದು ವಿಷಯದಲ್ಲಿರ್ಬೋದು ಅವರು ಒಂದು ಸ್ಥಿರತೆಯನ್ನು ಕಾಪಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಅವರ ಮನಸ್ಸು ಆ ಕಡೆ ಈ ಕಡೆ ಹೋಗದಂತೆ ಅವರು ತುಂಬ ಸ್ಥಿರತೆಯಿಂದ ಇರ್ತಾರೆ. ಹಾಗೂ ಅವರಿಗೆ ಶ್ರಮದ ಫಲ ಅಂದರೆ ಏನು ಇಷ್ಟು ದಿನ ಅವರು ಶ್ರಮದಿಂದ ಮಾಡ್ಕೊಂಡು ಬಂದಿರ್ತಾರೋ ಅದಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಿಗುತ್ತೆ ಅಂತಲೇ ಹೇಳ್ಬೋದು. ಉದ್ಯೋಗದಲ್ಲಿ ಹಿರಿಯರಿಂದ ಬೆಂಬಲ ಅಂದರೆ ಹಿರಿಯರ ಕಡೆಯಿಂದ ಆಶೀರ್ವಾದ ಸಿಗೋದ್ರಿಂದ ನಿಮಗೆ ಏನಾಗುತ್ತೆ, ಉದ್ಯೋಗದಲ್ಲಿ ಸಹ ನಿಮಗೆ ಅವರಿಂದ ಆಶೀರ್ವಾದದಿಂದ ನಿಮಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೂ ಹಣಕಾಸಿನಲ್ಲಿ ಸುರಕ್ಷಿತ ದಿನ. ನಿಮ್ಮ ಹಣಕಾಸಿಗೆ ಇವತ್ತು ಯಾವುದೇ ರೀತಿ ಕೊರತೆ ಅಂತೂ ಬರೋಲ್ಲ ಅಂತ ಹೇಳ್ಬೋದು. ಹಾಗೂ ಶುಭ ಬಣ್ಣ ಯಾವುದಪ್ಪ ಇವರಿಗೆ ಅಂತ ಅಂದರೆ ಮಕರ ರಾಶಿಯವರಿಗೆ ಕಪ್ಪು ಬಣ್ಣ. ಶುಭ ಸಮಯ ಹೇಳೋದಾದರೆ ಸಂಜೆ 5ರಿಂದ 6 ಗಂಟೆ. ನೋಡಿ, ಒಳ್ಳೆಯದು ಅಂತ ನಾನು ಎಲ್ಲ ರಾಶಿಗಳಿಗೂ ಇವತ್ತು ನಾನು ಶುಭ ಬಣ್ಣ ಯಾವುದು ಸಮಯ ಯಾವುದು ಅಂತ ಹೇಳ್ತಾ ಬರ್ತಿದ್ದೀನಿ. ನೀವು ಯಾವುದು ಟೈಮಿಂಗ್ಸ್ ಅಂತ ನೋಡಿಕೊಂಡು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಒಳ್ಳೆಯದಾಗುತ್ತೆ. ಶುಭ ಸಮಯ ಯಾವುದು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸಂಜೆ 5ರಿಂದ 6 ಗಂಟೆ. ನಂತರ ನಾವು 11ನೇ ರಾಶಿಗೆ ಹೋಗೋಣ. ಅದು ಕುಂಭರಾಶಿ. ಕುಂಭರಾಶಿಯವರಿಗೆ ಹೊಸ ಆಲೋಚನೆಗಳ ದಿನ ಅಂತ ಹೇಳ್ಬೋದು. ಅಂದರೆ ಅವ್ರು ಯಾವುದೇ ಒಂದು ಯೋಚನೆ ಮಾಡ್ತಾರೆ ಅಂತಂದರೂ ಅದಕ್ಕೆ ತಕ್ಕ ಪ್ರತಿಫಲದ ದಿನ ಅಂತ ಹೇಳ್ಬೋದು. ಹಾಗೂ ಕುಂಭರಾಶಿಯಲ್ಲಿರೋರು ತಂತ್ರಜ್ಞಾನ, ಆವಿಷ್ಕಾರ, ರಿಸರ್ಚ್ ಕ್ಷೇತ್ರದಲ್ಲಿರ್ತಾರಲ್ಲ ಅವ್ರಿಗೆ ತುಂಬ ಲಾಭ ಅಂತಲೇ ಹೇಳ್ಬೋದು. ಹಾಗೂ ಸ್ನೇಹಿತರಿಂದ ಅಚ್ಚರಿಯ ಸಹಾಯ ಬರುತ್ತೆ ಅವರಿಗೆ. ಶುಭ ಬಣ್ಣ ಯಾವುದಪ್ಪ ಇವರಿಗೆ ಅಂದರೆ ನೇರಳೆ ಬಣ್ಣ. ನೋಡಿ, ನೀವು ಯಾವ ತಂತ್ರಜ್ಞಾನ ಆವಿಷ್ಕಾರ ಮತ್ತು ರಿಸರ್ಚ್ ಮಾಡ್ತಾ ಇರ್ತೀರಲ್ಲ ಆ ಕ್ಷೇತ್ರದಲ್ಲಿರೋರಿಗೆ ಇವರಿಗೆ ತುಂಬ ಅಂದರೆ ತುಂಬ ಲಾಭ ಆಗುತ್ತೆ ಅಂತ ಹೇಳ್ಬೋದು. ಹಾಗೂ ಇವರಿಗೆ ಶುಭ ಬಣ್ಣ ಯಾವುದಪ್ಪ ಅಂದರೆ ನೇರಳೆ ಬಣ್ಣ. ಶುಭ ಸಮಯ ಅಂದರೆ ಒಳ್ಳೆಯ ಸಮಯ ಇವರಿಗೆ ಇವತ್ತು 11:30ರಿಂದ 12:30 ಅಂತ ಹೇಳಬಹುದು. ನಂತರ 12ನೇ ರಾಶಿ ನೋಡೋದಾದರೆ ಮೀನ ರಾಶಿ.
ನೋಡಿ ಮೀನರಾಶಿಯವ್ರದ್ದು ಇವತ್ತು ಏನು ಅಂತ ನೋಡೋದಾದರೆ ಭಾವನಾತ್ಮಕ ದಿನ ಅಂತ ಹೇಳ್ಬೋದು. ನಿಮಗೆ ನಿರ್ಧಾರಗಳಲ್ಲಿ ಅತಿಯಾದ ಭಾವನೆ ಬೇಡ. ನೋಡಿ ಯಾವುದೇ ರೀತಿ ನೀವು ನಿರ್ಧಾರ ತಗೊಳ್ತಿದ್ದೀರಾ ಅಂದರೆ ಒಂದು ಇದು ತಗೊಂಡ್ಬಿಡಿ. ನಿರ್ಧಾರ ಭಾವನೆಯಿಂದ ಮಾತ್ರ ಹೋಗಬೇಡಿ, ಅದು ನಿಮಗೆಯೇ ಕಟ್ಟೆಚ್ಚರ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ಚಟುವಟಿಕೆ ಶುಭ ಫಲ ಕೊಡುತ್ತೆ ಅಂತ ಹೇಳಿರೋದು. ಇವರಿಗೆ ಯಾವ ಚಟುವಟಿಕೆಯಲ್ಲಿ ಇವರಿಗೆ ಶುಭ ಫಲ ಅಂದರೆ ಇವತ್ತು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ. ಇವರಿಗೆ ಶುಭ ಬಣ್ಣ ಬಂದ್ಬಿಟ್ಟು ಬಿಳಿ ಆಗಿರುತ್ತೆ. ಶುಭ ಸಮಯ ಅಂದರೆ ಯಾವ ಕೆಲಸ ಅಂತ ಮಾಡಿದರೆ ಒಳ್ಳೆಯದು ಅಂದರೆ ಯಾವ ಸಮಯದಲ್ಲಿ ಅಂತ ಹೇಳೋದಾದರೆ ಸಂಜೆ 7ರಿಂದ 8. ಈ ಮೀನರಾಶಿಯವರಿಗೆ ಇವತ್ತು ಭಾವನಾತ್ಮಕ ದಿನ. ನಿರ್ಧಾರಗಳಲ್ಲಿ ಅತಿಯಾದ ಭಾವನೆ ಬೇಡ ಅಂತ ಹೇಳಿದ್ದೀನಿ. ಇದೊಂದು ಪಾಯಿಂಟ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನಂತರ ನಾವು ನೋಡೋದಾದರೆ ಇಲ್ಲಿ ತನಕ ನಾವು ನೋಡ್ಕೊಂಬಂದಿದ್ದೇವಲ್ವಾ. ಇವರಿಗೆ ಶುಭ ಸಮಯ 7ರಿಂದ 8 ಗಂಟೆ ಇದೆ. ಆಲ್ರೆಡಿ ಹೇಳಿದ್ದೀನಿ ನಾನು ಮೀನರಾಶಿಯವರಿಗೆ. ಇಂದು ಬುಧವಾರದ ಆದ್ದರಿಂದ ನಾನು ಫಸ್ಟ್ಗೆ ಹೇಳಿದ್ದೆ ನಿಮಗೆ ಇವತ್ತಿನ ದಿನ ನಾನು ಏನಂತ ಹೇಳ್ತೀನಿ ಅಂತ ಅಂದರೆ ಒಂದು ವಿಶೇಷ ದಿನದ ಪರಿಹಾರ ಮತ್ತು ಶುಭ ಸಮಯ ಕೂಡ ತಿಳಿಸುತ್ತೇನೆ ಅಂತ ಹೇಳಿದ್ದೆ. ಶುಭ ಸಮಯ ಯಾವುದು ಅಂತ ನಾನು ತಿಳಿಸಿದ್ದೀನಿ ಆಲ್ರೆಡಿ. ಇದ್ರ ಕೊನೆಯಲ್ಲಿ ಒಂದು ದಿನದ ಪರಿಹಾರ ಹೇಳ್ತೀನಿ ಅಲ್ವಾ. ಹಾಗಾದರೆ ಇವತ್ತು ಬುಧವಾರವಾಗಿರೋದ್ರಿಂದ ನಾನು ಶುಭ ಸಮಯ ಹೇಳಿದ್ದೀನಿ. ನಾನು ಇದ್ರದ್ದು ಒಂದು ಸಲಹೆ ಕೊಡೋದಾದರೆ ಬುಧ ಗ್ರಹ ಶಾಂತಿಗೆ ಹಸಿರು ಬಣ್ಣದ ಬಟ್ಟೆ ಧರಿಸಿ. ಬುಧವಾರ ಆಗಿರೋದ್ರಿಂದ ಇವತ್ತು ಏನು ಮಾಡಬೇಕು, ನೀವು ಬುಧ ಗ್ರಹ ಶಾಂತಿಗೆ ಹಸಿರು ಬಣ್ಣದ ಬಟ್ಟೆ ಧರಿಸ್ಬೇಕಾಗತ್ತೆ. ಅಂದರೆ ನೀವು ಆ ಗ್ರಹ ಶಾಂತಿ ಸಿಗ್ಬೇಕು ನಿಮಗೆ ಬುಧ ಗ್ರಹದ್ದು ಅಂದರೆ ನೀವು ಇವತ್ತು ಹಸಿರು ಬಣ್ಣ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ತುಳಸಿ ಗಿಡಕ್ಕೆ ನೀರು ಹಾಕಿ, ಇನ್ನೂ ತುಂಬ ಒಳ್ಳೆಯದು. ನೋಡಿ ಏನು ಮಾಡಿ ಅಂತ ಹೇಳಿದರೆ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಈ ರೀತಿ 11 ಬಾರಿ ನೀವು ಜಪಿಸ್ಬೇಕು. ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಇವತ್ತು ಬುಧವಾರ ಆಗಿರೋದ್ರಿಂದ ಅಂತ ಹೇಳ್ಬೋದು. ಮತ್ತು ನಾಳೆ ಹೊಸ ದಿನ ಹೊಸ ಭವಿಷ್ಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ಬೋದು. ನಿಮ್ಮ ದಿನ ಶುಭವಾಗಲಿ. ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸ್ದು ಮೊದಲಿಗೆ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು.